ಮೊದಲನೇದಾಗಿ ಈ ವೇದಿಕೆಯನ್ನ ಸೃಷ್ಟಿ ಮಾಡಿದಂತ ಡಾಕ್ಟರ್ ರಂಗನಾಥ್ ಗುತ್ತಿಯವರನ್ನ ಹಾಗೂ ಇಲ್ಲಿ ಹಾಜರಿದ್ದಂತ ಎಲ್ಲ ಆತ್ಮಬಂಧುಗಳಿಗೂ ನಮಿಸುತ್ತಾ ನನ್ನ ಇವತ್ತಿನ ಧ್ಯಾನ ಹಂಚಿಕೆಯನ್ನ ಪ್ರಾರಂಭ ಮಾಡ್ತೇನೆ. ಸಮಗ್ರ ಜೀವನ ಶೈಲಿ ಭಾಗವಾಗಿ ಇವತ್ತು ನಾನು ಪಪ್ಪಾಯಿ ಹಣ್ಣಿನ ಬಗ್ಗೆ ಹೇಳ್ಬೇಕಂತ ಆಯ್ಕೆ ಮಾಡ್ಕೊಂಡಿದ್ದೇನೆ. ಯಾಕೆಂದ್ರೆ ನಿನ್ನೆ ಒಂದು ವಿಡಿಯೋ ನೋಡಿದೆ, ಅದರಲ್ಲಿ ಪಪ್ಪಾಯಿ ಹಣ್ಣನ್ನ ಯಾವಾಗ ಸೇವಿಸ್ಬೇಕು ಅಂತ ಅನ್ನೋದು ಇತ್ತು. ಅದನ್ನೇ ನಮ್ಮ ಆತ್ಮ ಬಂಧುಗಳಲ್ಲೆಲ್ಲ ನಾನು ಹಂಚಿಕೆ ಮಾಡ್ಕೊಳ್ಬೇಕಂತ ಉದ್ದೇಶದಿಂದ ನಾನು ಇವತ್ತು ಪಪ್ಪಾಯಿ ಹಣ್ಣಿನ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ನನಗೆ ತಿಳಿದದ್ದನ್ನು ಇಲ್ಲಿ ನಾ ತಿಳಿಸ್ಲಿಕ್ಕೆ ಇಚ್ಛೆ ಪಟ್ಟಿದ್ದೇನೆ ಮೇಡಮ್. ಪಪ್ಪಾಯ ಅದಕ್ಕೆ ಪರಂಗಿ ಅಥವಾ ಕ್ಯಾರಿಕೇಸಿ ಕುಟುಂಬಕ್ಕೆ ಸೇರಿದ ಜನಪ್ರಿಯ ಫಲವೃಕ್ಷ. ಅದಕ್ಕೆ ಪರಂಗಿ ಹಣ್ಣು ಅಂತೂ ಕರೀತಾರೆ, ಕೆಲವು ಕಡೆ ಅಕ್ಕ ತಂಗಿಯರ ಹಣ್ಣು ಅಂತೂ ಕರೀತಾರೆ. ಪರ್ಯಾಯ ನಾಮಗಳು ಇವು. ಕ್ಯಾರಿಯಾ ಪಪ್ಪಾಯ ಇದರ ಶಾಸ್ತ್ರೀಯ ಹೆಸರು. ಪಪ್ಪಾಯ ತವರು ಮನೆ ದಕ್ಷಿಣ ಅಮೆರಿಕ. ಅಂದ್ರೆ ಅದು ಎಲ್ಲಿ ಹುಟ್ಟಿತ್ತು ಅಂತ ಅನ್ನೋದನ್ನ ನಾನು ಮೊದ್ಲು ಹಿನ್ನೆಲೆಯನ್ನು ತಗೋತೇನೆ ಸ್ವಲ್ಪ. ಪಪ್ಪಾಯಕ್ಕೆ ತವರು ಮನೆ ದಕ್ಷಿಣ ಆಫ್ರಿಕಾ, ಪಶ್ಚಿಮ ವೆಸ್ಟ್ ಇಂಡಿಯಾಸ್ಗಳಲ್ಲಿ ಎನ್ನಲಾಗಿದೆ. ನಮ್ಮ ದೇಶಕ್ಕೆ ಅದು 16ನೇ ಶತಮಾನದ ಮಧ್ಯಭಾಗದಲ್ಲಿ ಭಾರತ ದೇಶಕ್ಕೆ ಅದನ್ನ ತರಲಾಯಿತು ಎಂದು ಹೇಳಲಾಗಿದೆ. ಈಗ ಭಾರತದ ಎಲ್ಲಾ ರಾಜ್ಯಗಳಲ್ಲೂ ಅದು ಬೇಸಾಯವನ್ನು ಮಾಡ್ತಾ ಇದ್ದಾರೆ. ಹೆಚ್ಚು ತಮಿಳುನಾಡು, ಮಹಾರಾಷ್ಟ್ರ, ಬಂಗಾಳ, ಬಿಹಾರ್ ಮತ್ತು ಒಡಿಶಾ ರಾಜ್ಯಗಳಲ್ಲಿ ಅದನ್ನ ಹೆಚ್ಚಾಗಿ ಬೆಳೆಯುತ್ತಾರೆ. ಪಪ್ಪಾಯ ಸದಾ ಹಸಿರಾಗಿರುವ ಸಣ್ಣ ಮರ. ಅದನ್ನ ಆಲ್ಮೋಸ್ಟ್ ಆಲ್ ಎಲ್ಲರ ಹಿತ್ತಲಲ್ಲಿ ಕೂಡ ಪಪ್ಪಾಯನ್ನ ನಾವು ನೋಡ್ಬಹುದು. ಇದು ಕಾಂಡ ಟೊಳ್ಳಾಗಿರುತ್ತೆ. ಇದು ಕಾಂಡದ ಮೇಲೆ ತುದಿಯ ಎಲೆಗಳು ಕಿರೀಟದಂತೆ ಅಂದ್ರೆ ಹರಡಿಕೊಂಡಿರ್ತಾವು, ಕಿರೀಟದಂತೆ. ಮೇಲುಭಾಗ ಬೂದಿಯ ಬಣ್ಣ, ಎಲೆ ಸರಳವಾಗಿರ್ತವೆ ಮತ್ತು ಹಸ್ತಾಕಾರದಂದ್ರೆ ನಮ್ಮ ಕೈ ಯಾವ ರೀತಿ ಇರುತ್ತೆ ಆ ಆಕಾರದಲ್ಲಿ ಎಲೆಗಳು ಅದು ಇರುತ್ತವೆ. ಪ್ರತಿಯೊಂದಕ್ಕೂ ಟೊಳ್ಳಾದ ತೊಟ್ಟು, ಅಂದ್ರೆ ಅದದ್ದು ತೊಟ್ಟು ಕೂಡ ಟೊಳ್ಳಾಗಿರುತ್ತದೆ. ಅಂದ್ರೆ ಅದನ್ನ ನಾವು ನೋಡಬಹುದು, ಬಿಚ್ಚಿ ಬಿದ್ದಾಗ ಅದು ಟೊಳ್ಳಾಗಿರುವುದನ್ನು ನಾವು ಕಾಣ್ಬಹುದು. ಎಲೆಗಳಿಗೆ ವಯಸ್ಸಾದಂತೆ ಒಂದೊಂದಾಗಿ ಒಣಗಿ ಕಳಚಿ ಬೀಳುವುದು. ಕಾಂಡದ ಮೇಲೆ ಹೀಗೆ ಕಳಚಿ ಬಿದ್ದ ಆಗೇನು ಮರ ಇರುತ್ತೆ ಅದರಲ್ಲಿ ಅದು ಒಂದೊಂದು ಕಳಚಿ ಬಿದ್ದಿದ್ದ ಗುರ್ತನ್ನ ನಾವು ಯಾವಾಗ್ಲೂ ನೋಡ್ಬಹುದು. ಅದನ್ನ ಒಂದೊಂದು ಎಲೆ ಕಳಚಿ ಬಿದ್ದಿರ್ತಾರೆ, ಆ ಗುರ್ತನ್ನ ನಾವು ಕಾಣಬಹುದು. ಪಪ್ಪಾಯಿಯಲ್ಲಿ ವಿಚಿತ್ರ ರೀತಿಯ ಲಿಂಗ ವ್ಯತ್ಯಾಸವನ್ನು ಕಾಣಬಹುದು. ಇದರಲ್ಲಿ ಹೂಗಳು ಹೆಣ್ಣು ಮತ್ತು ಗಂಡು ಮತ್ತು ದ್ವಿಲಿಂಗ ಹೀಗೆ 3 ತೆರನಾದ ಹೂಗಳು ಇದ್ದಾವೆ ಅಂತ ಅನ್ನೋದು ನನಗೂ ಇವತ್ತೇ ಗೊತ್ತಾಯ್ತು. ಅದನ್ನ ನೋಡಿದಾಗ ನಾನು ಅದರ ಬಗ್ಗೆ ಮಾಹಿತಿ ಅಂತ ಹೇಳಿದಾಗ, ಕೆಲವು ಬಾರಿ ಈ ಹೂಗಳು ಪ್ರತ್ಯೇಕವಾಗಿ ಬೇರೆ ಬೇರೆ ಮರಗಳಲ್ಲಿ ಇರುವುದುಂಟು. ಅಂದ್ರೆ ಹೆಣ್ಣು ಹೂವಿಂದು ಒಂದು ಮರದ ಜಾತಿ ಆದ್ರೆ ಗಂಡು ಹೂವಿಂದು ಒಂದು ಮರದ ಜಾತಿ ಮತ್ತು ದ್ವಿಲಿಂಗದು ಒಂದು ಮರದ ಜಾತಿ ಅಂತ ಬೇರೆ ಬೇರೆಯಾಗಿರುತ್ತವೆ ಅಂತ ತಿಳಿಸಿದ್ದಾರೆ. ಇವು ಹೂ ಬಿಡುವವರೆಗೂ ಮರಗಳ ಲಿಂಗ ಏನೆಂದು ಹೇಳಲು ಸಾಧ್ಯವಿಲ್ಲ. ಅಂದ್ರೆ ಹೂ ಬಿಟ್ಟ ನಂತರನ ಅದು ಗಂಡು ಪಪ್ಪಾಯ ಅಥವಾ ಹೆಣ್ಣು ಪಪ್ಪಾಯ ಅಥವಾ ದ್ವಿಲಿಂಗ ಅನ್ನೋದು ನಾವು ಗುರುತಿಸ್ಲಿಕ್ಕೆ ಹೂ ಆದ ನಂತರ ಅಂತ ತಿಳಿಸ್ತಾರೆ. ಹೂಗಳನ್ನು ನೋಡಿ ಲಿಂಗ ಕಂಡು ಹಿಡಿಯಬಹುದು. ಹೆಣ್ಣು ಹೂವು ಗಾತ್ರದಲ್ಲಿ ದೊಡ್ಡದು ಮತ್ತು ಹಳದಿ ಬಣ್ಣದ್ದು. ಅದರ ಹೂವಿನಲ್ಲಿ 5 ಪುಷ್ಪಗಳು ಅಂದ್ರೆ 5 ಪಕಳೆಗಳು ಇರ್ತವೆ. ದಪ್ಪವಾಗಿರುತ್ತದೆ ಮತ್ತು ಮೆದುವಾಗಿರುತ್ತದೆ ಅಂತ ತಿಳಿಸ್ತಾರೆ. ಅದೇ ರೀತಿ ಗಂಡು ಹೂಗಳು ಹೆಣ್ಣು ಹೂಗಳಿಗಿಂತ ಚಿಕ್ಕವು ಮತ್ತು ಹಲವಾರು ಹೂಗಳನ್ನು, ಇದು ಹೆಣ್ಣು ಹೂವಿನಲ್ಲಿ ಒಂದೇ ಹೂ ಬರುತ್ತಂತೆ, ಆದ್ರೆ ಗಂಡು ಹೂವಿನಲ್ಲಿ ಹೂಗಳು ಜಾಸ್ತಿ ಗೊಂಚಲಾಗಿ ಇಲ್ಲಿ ಹೂಗಳಿರ್ತವೆ ಮತ್ತು ಅದು ಹೆಣ್ಣು ಹೂವಿಗಿಂತ ಇದು ಚಿಕ್ಕದಾಗಿರುತ್ತದೆ ಅಂತ ತಿಳಿಸಿದ್ದಾರೆ. ಇದರ ತೊಟ್ಟುಗಳು ಉದ್ದ ಉಂಟು. ಪ್ರತಿ ಹೂವಿನಲ್ಲಿ 5 ಪುಷ್ಪ ಪತ್ರಗಳು 5 ದಳಗಳು ಇರುತ್ತವೆ. ಇದು ತುತ್ತೂರಿ ಆಕಾರದಲ್ಲಿದ್ದು ಕೇಸರಗಳು ಕೂಡ ಕಂಠಕ್ಕೆ ಅಂಟಿಕೊಂಡಿರುತ್ತವೆ ಅಂತ ತಿಳಿಸಿದ್ದಾರೆ. ದ್ವಿಲಿಂಗ ಹೂಗಳಂದ್ರೆ ಅದು ಗಾತ್ರ ಮತ್ತು ಅಂದ್ರೆ ಇದು ಗಂಡು ಅಲ್ಲ ಹೆಣ್ಣು ಅಲ್ಲ, ದ್ವಿಲಿಂಗ ಜಾತಿಯ ಹೂವು. ಅದು ಗಾತ್ರ ಮತ್ತು ಆಕಾರದಲ್ಲಿ ಹೆಣ್ಣು ಹೂಗಳನ್ನು ಹೋಲುವವು. ಈ ಹೂವಿನಲ್ಲಿ ಗಂಡು ಮತ್ತು ಹೆಣ್ಣು ಲಿಂಗಗಳೆರಡೂ ಉಂಟು. ಹೆಣ್ಣು ಹೂವಿನಿಂದ ಮೂಡುವ ಹಣ್ಣುಗಳು ಗುಂಡಾಗಿ ದಪ್ಪವಾಗಿ ಇರ್ತವೆ. ಅಂದ್ರೆ ದುಂಡಾಗಿರುವಂತ ಹಣ್ಣುಗಳನ್ನ ನೋಡಿದಾಗ ಅದು ಹೆಣ್ಣು ಹೂವಿನ ಹಣ್ಣು ಅಂತ ನಾವು ತಿಳಿಬಹುದು. ದ್ವಿಲಿಂಗಗಳ ಹೂಗಳಿಂದ ಬರುವ ಹಣ್ಣುಗಳು ಉದ್ದವಾದವು, ಸಣ್ಣ ಗಾತ್ರದವು ಆಗಿ ಕೊಳವೆ ಆಕಾರದಲ್ಲಿರುತ್ತವೆ. ಫಲದ ದೃಷ್ಟಿಯಿಂದ ಬರಿಯ ಹೆಣ್ಣು ಹೂ ಬಿಡುವ ಮರಗಳು ಶ್ರೇಷ್ಠ. ಅಂದ್ರೆ ಹೆಣ್ಣು ಹೂವಿನಿಂದ ಬರುವಂತ ಹಣ್ಣುಗಳು ಶ್ರೇಷ್ಠವಾದವು ಅಂತ ತಿಳಿಸ್ತಾರೆ. ಈ ಪಪ್ಪಾಯ ಉಷ್ಣವಲಯದ ವೃಕ್ಷ. ಇದು ಭಾರತದಲ್ಲಿ ಸಮುದ್ರ ಮಟ್ಟದಿಂದ ಹಿಡಿದು ಎತ್ತರವಾಗಿರುವ ಬೆಟ್ಟ ಪ್ರದೇಶಗಳಲ್ಲಿಯೂ
ಕೂಡ ಬೆಳೆಯುತ್ತದೆ. ಅಂದ್ರೆ ಎಲ್ಲಾ ಪ್ರದೇಶದಲ್ಲೂ ಇದನ್ನ ನಾವು ಬೆಳೆಯಬಹುದು. ಜೌಗಿಲ್ಲದ ಫಲವತ್ತಾದ ಭೂಮಿಯಲ್ಲಿ ಇದನ್ನ ಬೆಳೆಯಬಹುದು. ಆಳವಾಗಿರುವ ಮತ್ತು ಫಲವತ್ತಾಗಿರುವ ಮೆಕ್ಕೆಲು ಮಣ್ಣು, ಉತ್ತಮ ದಕ್ಷಿಣ ಭಾರತದ ಕಪ್ಪು ಮಣ್ಣಿನಲ್ಲಿಯೂ ಪಶ್ಚಿಮ ಘಟ್ಟಗಳ ಜಂಬೆಟ್ಟಿಗೆ ಮಣ್ಣುಗಳಲ್ಲೂ ಇದು ಬೆಳೆಯುತ್ತದೆ. ಇದರ ಬೆಳವಣಿಗೆಗೆ ಮಣ್ಣಿನ ಆಳ ಮುಖ್ಯವಲ್ಲ, ಆದರೆ ಸುಲಭವಾಗಿ ನೀರು ಬಸಿದು ಹೋಗುವಂತ ಪ್ರದೇಶದಲ್ಲಿ ಇದು ಉತ್ತಮ ಗಾಳಿ ಆಡುವಂತ ಪ್ರದೇಶದಲ್ಲಿ ಇದು ಚೆನ್ನಾಗಿ ಬೆಳೆಯುತ್ತದೆ ಅಂತ ತಿಳಿಸಿದ್ದಾರೆ. ಅಂದ್ರೆ ನೀರು ನಿಲ್ಲುವಂತ ಜಾಗ ಇರಬಾರ್ದು, ನೀರು ಹರಿದು ಹೋಗುವಂತ ಸ್ಥಳದಲ್ಲಿ ಇದು ಚೆನ್ನಾಗಿ ಬೆಳೆಯುತ್ತದೆ ಅಂತ ತಿಳಿಸಿದ್ದಾರೆ. ಇದು ಪಪ್ಪಾಯ ಬಗೆಗಳ ಬಗ್ಗೆ ಹೇಳ್ತೇನೆ. ಇದು ಪಪ್ಪಾಯದ್ದು ಹಿನ್ನೆಲೆ ಆಯ್ತು. ನಂತರ ಪಪ್ಪಾಯ ಬಗೆಗಳು. ಸಿಹಿ ಬೆಲ್ಲ ಅಂತ ಒಂದು ಜಾತಿ ಇದು. ಇದು ಪ್ರಾಣಿ ಪಕ್ಷಿಗಳಿಂದ ಬೀಜ ಪ್ರಸಾರಗೊಂಡು ನೂರಾರು ವರ್ಷಗಳಿಂದ ಕರ್ನಾಟಕದಲ್ಲಿ ಬೆಳೆಯುತ್ತದೆ. ಹೆಚ್ಚಾಗಿ ಶಿವಮೊಗ್ಗದ ಸೊರಬ ಸಾಗರ ಗಡಿಭಾಗದ ಮಾವಿನಹೊಳೆ ಆಜುಬಾಜಿನಲ್ಲಿ ಬೆಳೆಯುತ್ತದೆ. ಅತ್ಯುತ್ತಮ ಸಿಹಿ ಸ್ವಾದ ಮತ್ತು ಅಧಿಕ ದಿನ ಬಾಳಿಕೆ ಬರುತ್ತದೆ ಇದು. ಎರಡನೇದು ವಾಷಿಂಗ್ಟನ್ ಅಂತ ಒಂದು ಜಾತಿಯ ಪಪ್ಪಾಯ. ಹೆಚ್ಚಿನ ಬೇಸಾಯದಲ್ಲಿರುವ ಬಗೆಗಳಲ್ಲಿ ಒಂದು ಇದು. ಸುಮಾರು 50 ವರ್ಷಕ್ಕೂ ಹೆಚ್ಚು ಕಾಲದಿಂದ ಬೇಸಾಯದಲ್ಲಿದೆ. ಇದರ ಎಳೆಯ ಕಾಂಡ, ಎಲೆಯ ತೊಟ್ಟುಗಳು ಮತ್ತು ಹಣ್ಣು ಕಡು ಕೆಂಪು ಬಣ್ಣದ್ದವು. ಇದರ ಹಣ್ಣು ಉದ್ದುದ್ದವಾಗಿದ್ದು ತೊಟ್ಟಿನ ಸುತ್ತಲೂ ಕಡು ಕೆಂಪು ಬಣ್ಣ ಇರುತ್ತದೆ. ಹಣ್ಣಿನ ತಿರುಳು ಕಿತ್ತಲೆ ಬಣ್ಣದ್ದು ಮತ್ತು ಇದಕ್ಕೆ ವಿಶಿಷ್ಟ ವಾಸನೆಯು ಇರುತ್ತದೆ ಅಂತ ತಿಳಿಸಿದ್ದಾರೆ. ನಾವು ಒಂದೊಂದು ಜಾತಿಯದನ್ನು ನೋಡಿದಾಗ ಒಂದೊಂದ್ ಕಡೆ ಪಪ್ಪಾಯ ಹಣ್ಣು ತೆಗೆದುಕೊಂಡಾಗ ಒಂದೊಂದು ಕಲರ್ ಇದ್ದದ್ದನ್ನು ನಾವು ಗಮನಿಸಿದೇವಿ. ಇನ್ನ ಮೂರನೇದು ಹನಿ ಡ್ಯೂ ಅಂತ. ಇದು ಕೂರ್ಗ ಹನಿ ಡ್ಯೂ ಎಂದು ಕರ್ನಾಟಕದಲ್ಲಿ ಹೆಸರುವಾಸಿಯಾಗಿದೆ. ಅಂದ್ರೆ ಇದು ಕೊಡಗಿನಲ್ಲಿ ಇದನ್ನು ಹೆಚ್ಚಾಗಿ ಬೆಳೆಯೋದ್ರಿಂದ ಈ ಹೆಸರು ಬಂದಿದೆ. ಇದು ಮಧ್ಯಮ ಗಾತ್ರದ ಮರ, ಹೂಗಳು ಬಿಳಿ ಬಣ್ಣದವಿರ್ತಾವು. ಹಣ್ಣು ಉದ್ದವಾಗಿದೆ. ತಿರುಳು ಸಿಹಿ ಮತ್ತು ತಿನ್ನಲು ಬಹಳ ಮಧುರವಾಗಿರುತ್ತದೆ. ಬೀಜಗಳ ಸಂಖ್ಯೆಯಲ್ಲಿ ಕಡಿಮೆ ಇರುತ್ತದೆ. ಇದರಲ್ಲಿ ಬೀಜಗಳು ಕಡಿಮೆ ಇರ್ತಾವ ಅಂತ ಹೇಳ್ತಾರ. ನಂತರ ಗುಜರಾತ್ ನಾಲ್ಕನೆಯದ್ದು. ಇದು ಮಧ್ಯಮ ಗಾತ್ರದ ಮರ, ಅಧಿಕ ಸಂಖ್ಯೆಯ ಫಲ ಕೊಡುತ್ತದೆ. ಎಲೆಯ ತೊಟ್ಟು ಹಸಿರು ಅಥವಾ ಹಳದಿ ಮಿಶ್ರಿತ ಬಣ್ಣ ಆಗಿರುತ್ತದೆ. ಹೂವಿನ ಬಣ್ಣ ಬಿಳಿ. ಹಣ್ಣು ವಾಷಿಂಗ್ಟನ್ ಬಗೆಯ ಹಣ್ಣಿಗಿಂತ ದಪ್ಪ ಮತ್ತು ಉದ್ದ. ಇತರ ಬಗೆಯ ಹಣ್ಣುಗಳಿಗಿಂತ ಸ್ವಲ್ಪ ಒಗರಾಗಿರುತ್ತದೆ. ಬೀಜಗಳು ಇದರಲ್ಲಿ ಜಾಸ್ತಿ ಇರ್ತವೆ ಅಂತ ಇಲ್ಲಿ ತಿಳಿಸಿರುತ್ತಾರೆ. ಈ ರೀತಿ 4 ಬಗೆಯ ಪಪ್ಪಾಯ ಹಣ್ಣುಗಳನ್ನ ಬಗ್ಗೆ ಇಲ್ಲಿ ವಿವರಿಸಿದ್ದಾರೆ. ಪಪ್ಪಾಯಿಗೆ ಈಗಾಗಲೇ ನಾ ಹೇಳ್ದಂಗೆ ಪರಂಗಿ ಹಣ್ಣು ಅಂತ ಹೇಳಿದ್ರು. ಇದರಿಂದ ಪ್ರಮುಖ ವಿವರಗಳು ಇದನ್ನ ತಿಳ್ಕೊಬೇಕಂದ್ರೆ, ಇದು ಮೂಲ ದಕ್ಷಿಣ ಆಫ್ರಿಕಾ ಅಂತ ತಿಳ್ಕೊಂಡ್ವಿ. 16ನೇ ಶತಮಾನದಲ್ಲಿ ಇದು ಭಾರತಕ್ಕೆ ಬಂತಂತ ಗೊತ್ತಾಯ್ತು. ಇದರಿಂದ ಪೋಷಕಾಂಶಗಳು, ಇದನ್ನ ನಾವು ಸೇವಿಸುವುದರಿಂದ ಯಾವ್ಯಾವ ಪೋಷಕಾಂಶಗಳು ಸಿಗುತ್ತವೆ ಅಂತ ಅನ್ನೋದು. ಇದರಲ್ಲಿ ಹೇರಳವಾಗಿ ವಿಟಮಿನ್ ಸಿ, ವಿಟಮಿನ್ ಎ, ಪೊಟ್ಯಾಸಿಯಂ, ಮೆಗ್ನೀಸಿಯಂ ಮತ್ತು ಹೆಚ್ಚಿನ ನಾರಿನಾಂಶವನ್ನು ಒಳಗೊಂಡಿದೆ. ಇದನ್ನ ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಯಾವ ರೀತಿ ಪ್ರಯೋಜನಗಳು ಮತ್ತು ಯಾವ ರೀತಿ ಸೇವನೆ ಮಾಡಬೇಕು, ಯಾರು ಸೇವಿಸಬೇಕು ಯಾರು ಸೇವಿಸಬಾರದು ಅನ್ನೋದನ್ನ ಒಂದು ಕೆಲವು ಪಾಯಿಂಟ್ಸ್ ತಿಳಿಸ್ತೇನೆ. ಇದು ಜೀರ್ಣಕ್ರಿಯೆಗೆ ಸುಧಾರಣೆಗೆ ತುಂಬಾ ಮುಖ್ಯ. ಅಂದ್ರೆ ಕಾನ್ಸ್ಟಿಪಿಕೇಶನ್ ಆಗೋರ್ಗೆ ಇದು ಪಪ್ಪಾಯ ಹಣ್ಣು ತುಂಬಾ ಮುಖ್ಯ ಅಂತ ಹೇಳ್ತಾರೆ. ಪಪ್ಪಾಯಲ್ಲಿ ಪಪೇನ್ ಎಂಬ ಕಿಣ್ವವಿದ್ದು ಇದು ಪ್ರೋಟೀನ್ ಅನ್ನು ಒಡೆಯಲು ಮತ್ತು ಜೀರ್ಣಕ್ರಿಯೆಯನ್ನು ಸರಾಗಗೊಳಿಸಲು ಸಹಾಯ ಮಾಡುತ್ತದೆ. ಆದ್ದರಿಂದ ಇದನ್ನು ಸೇವಿಸುವುದರಿಂದ ನಮ್ಮ ಜೀರ್ಣಕ್ರಿಯೆ ಉತ್ತಮವಾಗುತ್ತದೆ. ರೋಗ ನಿರೋಧಕ ಶಕ್ತಿ. ಇದರಲ್ಲಿ ವಿಟಮಿನ್ ಸಿ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಪಪ್ಪಾಯ ಒಂದು ಸೂಪರ್ ಫುಡ್ ಅಂತ ಕರೀತಾರೆ. ಏಕೆಂದ್ರೆ ಅದರಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರೋದಲ್ಲದೆ ಪಪ್ಪಾಯ ಆರೆಂಜ್ ಕಲರ್ ಬರಲು ಅದರಲ್ಲಿ ಬೀಟಾ ಕೆರಿಟನ್ ಅನ್ನೋ ಒಂದು ಸಬ್ಸ್ಟೆನ್ಸ್ ಇರುತ್ತೆ. ನಾವು ತಿಂದಾಗ ನಮ್ಮ ದೇಹದಲ್ಲಿ ಹೋದಾಗ ನಮ್ಮ ದೇಹ ಅದನ್ನ ವಿಟಮಿನ್ ಎ ಆಗಿ ಕನ್ವರ್ಟ್ ಮಾಡುತ್ತಂತೆ. ನೋಡಿ, ಎಷ್ಟೊಂದು ನಮ್ಮ ದೇಹದಲ್ಲಿ ಸೇವಿಸಕ್ಕಿಂತ ಪೂರ್ವದಲ್ಲಿ ಅದು ವಿಟಮಿನ್ ಸಿ ಇರುತ್ತೆ. ದೇಹದಲ್ಲಿ ನಾವು ಅದನ್ನ ಆಹಾರವನ್ನಾಗಿ ಸೇವಿಸಿದಾಗ ಅದು ವಿಟಮಿನ್ ಆಗಿ ಪರಿವರ್ತಿಸುತ್ತದೆ. ಇದು ನಮ್ಮ ಕಣ್ಣಿನ ಆರೋಗ್ಯಕ್ಕೂ ಚರ್ಮದ ಆರೋಗ್ಯಕ್ಕೆ ಜೀರ್ಣಕ್ರಿಯೆಗೆ ತುಂಬಾ ಸಹಾಯಕವಾಗಿದೆ. ಪಪ್ಪಾಯ ಹೆಚ್ಚು ಫೈಬರ್ ಅಂದರೆ ನಾರಿನಾಂಶವನ್ನು ಹೊಂದಿರುವುದರಿಂದ ಜೀರ್ಣಕ್ರಿಯೆಗೆ ತುಂಬಾ ಸಹಾಯಕವಾಗಿದ್ದು ಮಲಬದ್ಧತೆಯನ್ನು ಕಡಿಮೆ ಮಾಡುತ್ತದೆ. ಪಪ್ಪಾಯವನ್ನು ತಿನ್ನುವಾಗ ನಾವು ಕೆಲವರು ತೂಕ ಇಳಿಕೆಗಾಗೂ ಕೂಡ ಕಡಿಮೆ ಕ್ಯಾಲರಿ ಮತ್ತು ಹೆಚ್ಚಿನ ನೀರಿನಾಂಶವನ್ನು ಹೊಂದಿರುವುದರಿಂದ ತೂಕ ಇಳಿಸಲು ಪ್ರಯತ್ನಿಸಲು ಇದು ಉತ್ತಮ ಆಹಾರವಾಗಿರುತ್ತದೆ. ಇದರ ಉತ್ತಮ ಉಪಯೋಗಗಳು ಚರ್ಮದ ಆರೈಕೆ. ಇದು ಚರ್ಮದ ಆರೈಕೆಯಲ್ಲಿ ಕೂಡ ಪಪ್ಪಾಯ ಹಣ್ಣು ನಾವು ಸೇವಿಸುವುದರಿಂದ ನಮ್ಮ ಚರ್ಮದ ಮೇಲಿನ ಮೊಡವೆಗಳು ಹೋಗೋದಲ್ಲದೆ ಅದು ಗ್ಲೋ ಬರಲು ಕೂಡ
ತುಂಬಾ ಸಹಾಯಕವಾಗುತ್ತದೆ. ಪಪ್ಪಾಯ ಎಲೆಗಳು ಹೆಚ್ಚು ನಾವು ಯಾವಾಗ ಅಂದ್ರೆ ಇದು ಡೆಂಗ್ಯೂ ಜ್ವರ ಬಂದಾಗ ಪಪ್ಪಾಯದ ಮಹತ್ವವನ್ನು ಎಲ್ಲರೂ ಅರ್ಥಕೊಂಡಿದ್ದು ಉಂಟು. ಈ ಪಪ್ಪಾಯ ಎಲೆ ರಸವು ಡೆಂಗ್ಯೂ ಜ್ವರದ ಸಮಯದಲ್ಲಿ ರಕ್ತದಲ್ಲಿನ ಪ್ಲೇಟ್ಲೆಟ್ಗಳನ್ನ ಹೆಚ್ಚಿಸಲು ಸಾಂಪ್ರದಾಯಿಕವಾಗಿ ಮತ್ತು ವೈದ್ಯಕೀಯವಾಗಿ ತುಂಬಾ ಬಳಸಲ್ಪಡುತ್ತದೆ. ಹಾಗಾದ್ರೆ ಇದನ್ನ ಯಾರು ತಿನ್ಬೇಕು, ಯಾವ ಟೈಮ್ನಲ್ಲಿ ತಿನ್ಬೇಕು ಅಂತ ಅನ್ನೋದನ್ನ ಹೇಳ್ತೀನಿ. ಪಪ್ಪಾಯನ ನಾವು ಒಂದು 5 ಮಿಸ್ಟೇಕ್ ಮಾಡ್ತೀವಿ ಪಪ್ಪಾಯ ತಿನ್ಬೇಕಾದ್ರೆ. ಆ ಮಿಸ್ಟೇಕ್ಗಳನ್ನ ಮಾಡಬಾರ್ದು ಅಂತಂದ್ರು, ಊಟ ಮಾಡಿದ ತಕ್ಷಣವೇ ಪಪ್ಪಾಯ ಹಣ್ಣನ್ನ ತಿನ್ಬಾರ್ದು. ಮಧ್ಯಾಹ್ನ ಊಟ ಆಗ್ಲಿ ಅಥವಾ ರಾತ್ರಿ ಊಟ ಆಗ್ಲಿ ಪಪ್ಪಾಯ ಹಣ್ಣನ್ನ ಊಟವಾದ ತಕ್ಷಣ ತಿನ್ನೋದ್ರಿಂದ ಏನಾಗ್ತೈತಿ, ನಾವು ಹೆವಿ ಫುಡ್ ಅನ್ನ ಸೇವನೆ ಮಾಡಿರ್ತೀವಿ. ಹೆವಿ ಫುಡ್ ಸೇವನೆ ಮಾಡಿದ್ರಿಂದ ಅದು ನಮ್ಗೆ ಜೀರ್ಣಕ್ರಿಯೆ ಆಗೋದು ಸ್ಲೋ ಆಗ್ತಾ ಇರ್ತದೆ. ಅವಾಗ ಇದು ತಕ್ಷಣ ನಾವು ಪಪ್ಪಾಯ ಹಣ್ಣನ್ನ ತಿನ್ನೋದ್ರಿಂದ ನಮಗೆ ಏನಾಗ್ತೈತಿ, ಇದು ಹಣ್ಣು ಬೇಗನೆ ಜೀರ್ಣಕ್ರಿಯೆ ಅಂದ್ರೆ ಅದು ಬೇಗನೆ ಕರಗೋದ್ರಿಂದ, ಜೀರ್ಣ ಆಗೋದ್ರಿಂದ ನಮಗೆ ಅವಾಗ ಏನಾಗ್ತೈತಿ, ಬ್ಲೋಟಿಂಗ್ ಆಗೋದು, ಹೊಟ್ಟೆಯಲ್ಲಿ ನೋವು ಬರುದು, ಮತ್ತೆ ತಕ್ಷಣ ನಾವು ಮೋಷನ್ ಆಗುವಂತ ಸಮಸ್ಯೆ. ಅವಾಗ ಏನಂತಾರ, ನಮಗೆ ಪಪ್ಪಾಯ ಹಣ್ಣು ಆಗೋದಿಲ್ಲ, ಅದಕ್ಕೆ ನಮ್ಗೆ ಹೀಗಾಯ್ತು ಅಂತ ತಿನ್ನೋದನ್ನ ಬಿಟ್ಬಿಡ್ತಾರ. ಆದ್ರೆ ನಾವು ತಿನ್ನೋದನ್ನ ಏನ್ ಮಾಡ್ಬೇಕು, ಪಪ್ಪಾಯ ಹಣ್ಣ ಊಟದ ತಕ್ಷಣ, ರಾತ್ರಿ ಆಗ್ಲಿ ಅಥವಾ ಮಧ್ಯಾಹ್ನ ಊಟದ ತಕ್ಷಣ ತಿನ್ಬಾರ್ದು. ಯಾವಾಗ ತಿನ್ಬೇಕಂದ್ರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ಬೇಕು, ಅಥವಾ ನಾವು ಏನು 4 ಗಂಟೆಗೆ ಸ್ನಾಕ್ಸ್ ಏನು ತಗೋತೀವೋ ಆ ಟೈಮಲ್ಲಿ ಪಪ್ಪಾಯ ಹಣ್ಣು ತಿನ್ನೋದ್ರಿಂದ ಅದು ನಮ್ಮ ದೇಹದ ಮೇಲೆ ತುಂಬಾ ಪರಿಣಾಮವನ್ನ ಬೀರುತ್ತದೆ ಅಂತ ಹೇಳ್ಬೋದು. 2ನೇ ಮಿಸ್ಟೇಕು, ಹಣ್ಣು ಒಳ್ಳೆಯದೊಂದು ಅಂತ ತಿಳ್ಕೊಂಡು ನಾವು ಏನಾಗ್ತದೆ, ನಮಗೆ ಇದು ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ, ಮತ್ತೆ ನಮ್ದು ಚರ್ಮ ರೋಗಕ್ಕೆ ಒಳ್ಳೆಯದು, ಆಮೇಲೆ ಇದು ಇದ್ರಲ್ಲಿ ವಿಟಮಿನ್ ಸಿ ಇರುತ್ತೆ ಅಂತಂದು, ನಾರಿನಾಂಶ ಹೆಚ್ಚಿರುತ್ತೆ ಎಂದು ನಾವು ಹೆಚ್ಚಾಗಿ ಸೇವಿಸ್ಬಿಡ್ತೀವಿ ಒಳ್ಳೇದಂತಂದು. ಅದನ್ನ ಅತಿಯಾಗಿ ತಿನ್ನುವುದು, ಇದರಿಂದ ಏನಾಗ್ತೈತಿ, ಇದರಲ್ಲಿ ನಾರಿನಾಂಶ ಜಾಸ್ತಿ ಇರೋದ್ರಿಂದ ನಮಗೆ ಫೈಬರ್ ಜಾಸ್ತಿ ಆಗ್ಬಿಡ್ತೇವೆ. ಆಟೋಮೆಟಿಕ್ ಅದನ್ನ ನಾವು ಜಾಸ್ತಿ ಸೇವನೆ ಮಾಡೋದ್ರಿಂದ ಫೈಬರ್ ನಮ್ಮ ದೇಹದೊಳಗೆ ಹೋಗಿ ಅಲ್ಲಿ ಕೂಡ ನಮ್ಗೆ ನಾರಿನಾಂಶ ಹೆಚ್ಚಿಗೆ ಮೋಷನ್ ಆಗುವಂತ ಹೆಚ್ಚು ಪ್ರಸಂಗಗಳನ್ನ ನಾವು ಕಾಣ್ಬಹುದು. ಆದ್ದರಿಂದ ಅರ್ಧ ಕಪ್ಪಿನಿಂದ ನಾವು 1 ಕಪ್ಪನ್ನ ಸೇವನೆ ಮಾಡಬೇಕು. ಮತ್ತೆ 3ನೇ ಮಿಸ್ಟೇಕ್ ಅಂದ್ರೆ ಹಸಿಯಾದ ಪಪ್ಪಾಯ ತಿನ್ನುವುದು. ಈಗ ಅರ್ಧಂಬರ್ಧ ಕೆಲವರು ಹಣ್ಣಾದನ್ನು ತಿನ್ಲಿಕ್ಕೆ ಇಚ್ಛೆ ಪಡುದಿಲ್ಲ, ಅರ್ಧಂಬರ್ಧ ಇನ್ನೂ ಅದು ಗಟ್ಟಿಯಾಗಿರುತ್ತದೆ, ಪೂರ್ಣ ಹಣ್ಣಾಗಿರುದಿಲ್ಲ ಅಂತ ಹಣ್ಣಾಗಿರುವ ಪಪ್ಪಾಯ ತಿನ್ನುವುದು. ಇದರಲ್ಲಿ ಲ್ಯಾಟೆಕ್ಸ್ ಎನ್ನುವ, ಅಂದ್ರೆ ಅದನ್ನ ನಾವು ಕಟ್ ಮಾಡಿದ ತಕ್ಷಣ ಅದರಲ್ಲಿ ಒಂದು ಬಿಳಿಯಾದ ಜೆಲ್ ಟೈಪ್ ನೋಡಿ, ಆ ಟೈಪ್ ಅದು ಗಟ್ಟಿಯಾದ, ಇನ್ನೂ ಹಣ್ಣಾಗದೆ ಇರುವ ಹಣ್ಣಿನಲ್ಲಿ ಅಂದ್ರೆ ಗಟ್ಟಿಯಾಗಿರುವಂತ ಅರ್ಧಂಬರ್ಧ ಹಣ್ಣಾಗಿರುವಂತ ಪಪ್ಪಾಯದಲ್ಲಿ ಇರೋದ್ರಿಂದ ಅದು ನಮಗೆ ಕಾಯಿಲೆಗೆ ಅಂದ್ರೆ ಜಾಸ್ತಿ ಇರೋದ್ರಿಂದ ಅದನ್ನ ಸೇವನೆ ಮಾಡೋದ್ರಿಂದ ಏನಾಗುತ್ತೆ, ನಮ್ಮಲ್ಲಿ ಮೊದಲೇದಾಗಿ ಗರ್ಭಿಣಿ ಸ್ತ್ರೀಯರಿಗೆ ಮತ್ತೆ ವಯಸ್ಸಾದವರಿಗೆ ಇದು ಬೇಗನೆ ಜೀರ್ಣ ಆಗುದಿಲ್ಲ. ಅವಾಗ ಕೂಡ ನಮ್ಮ ದೇಹದ ಮೇಲೆ ದುಷ್ಪರಿಣಾಮವನ್ನ ಬೀರ್ತದೆ. ಮತ್ತೆ 4ನೇ ಮಿಸ್ಟೇಕ್ ಅಂದ್ರೆ ರಾತ್ರಿ ಮಲಗೋ ಮುಂಚೆ ಪಪ್ಪಾಯ ತಿನ್ನುವುದು, ಅಥವಾ ರಾತ್ರಿ ಊಟದ ಬದಲಾಗಿ ನಾವು ಪಪ್ಪಾಯನ್ನ ಸೇವನೆ ಮಾಡ್ತೀವಿ. ಅದು ಕೂಡ ತಪ್ಪು ಅಂತಾರೆ. ಯಾಕೆಂದ್ರೆ ರಾತ್ರಿ ಸಮಯದಲ್ಲಿ ನಮ್ಮ ಜೀರ್ಣಕ್ರಿಯೆ ಸ್ಲೋ ಆಗಿರುತ್ತೆ. ಮಧ್ಯಾಹ್ನ ಊಟ ಮಾಡಿದಾಗ ಜೀರ್ಣಕ್ರಿಯೆ ನಮಗೆ ಬಿಸಿಲಿರೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ. ಆದ್ರೆ ರಾತ್ರಿ ಜೀರ್ಣಕ್ರಿಯೆ ಸ್ಲೋ ಆಗಿರೋದ್ರಿಂದ ನಾವು ಈ ಪಪ್ಪಾಯ ಹಣ್ಣು ತಿನ್ನೋದ್ರಿಂದ ಮಲಬದ್ಧತೆ, ಅಜೀರ್ಣ ಮತ್ತು ಬ್ಲೋಟಿಂಗ್ ಸಮಸ್ಯೆ ಇದ್ದವ್ರಿಗೆ ಇದು ಮತ್ತೆ ಅದು ರಿವರ್ಸ್ ಆಗುತ್ತೆ, ಅವ್ರಿಗೆ ಮತ್ತೆ ತೊಂದರೆ ಆಗುತ್ತೆ. ಆದ್ದರಿಂದ ನಾವು ಏನ್ ಮಾಡ್ಬೇಕು, ರಾತ್ರಿ ತಿನ್ನುವುದ್ರ ಬದಲಾಗಿ ಅದನ್ನ 4 ಗಂಟೆಗೆ ತಿನ್ನುವ ಅಭ್ಯಾಸವನ್ನ ಮಾಡ್ಕೊಳ್ಬೇಕು. ಒಂದು ಪಪ್ಪಾಯನ್ನ ಬೇರೆ ಬೇರೆ ಆಹಾರಗಳಲ್ಲಿ ಮಿಕ್ಸ್ ಮಾಡಿ ತಿನ್ನೋದು ಇನ್ನೊಂದು ಮಿಸ್ಟೇಕ್. ಅಂದ್ರೆ ನಾವು ಐಸ್ ಕ್ರೀಮ್ ನಲ್ಲಿ ಹಾಕಿ ಜೊತೆ ತಿನ್ನೋದು, ಮತ್ತೆ ಬೇರೆದು ಜ್ಯೂಸ್ ನಲ್ಲಿ ಬೇರೆ ಬೇರೆ ಕೆಮಿಕಲ್ಸ್ ಹಾಕಿ ನಾವು ಟೇಸ್ಟ್ಗಾಗಿ ನಮ್ಮ ಬಾಯಿ ರುಚಿಗಾಗಿ ಏನ್ ಮಾಡ್ತೀವಿ, ಬೇರೆ ಆಹಾರ ಪದಾರ್ಥಗಳೊಂದಿಗೆ ನಾವು ಅದನ್ನ ಸೇವನೆ ಮಾಡೋದ್ರಿಂದ ಜೀರ್ಣಕ್ರಿಯೆಯನ್ನು ಕೂಡ ಅದು ನಮ್ಗೆ ತೊಂದರೆ ಮಾಡುತ್ತದೆ. ಆದ್ದರಿಂದ ಸರಿಯಾದ ಸಮಯದಲ್ಲಿ ನಾವು ಸರಿಯಾಗಿ ಪಪ್ಪಾಯನ್ನ ಸೇವನೆ ಮಾಡ್ಬೇಕು. ಕೆಲವ್ರು ಏನ್ ಮಾಡ್ತಾರೆ, ನಾನು ಪಪ್ಪಾಯ ತಿಂದ್ರೆ ಆಗಲ್ಲ ಅಂತಂದು ಪಪ್ಪಾಯ ಹಣ್ಣು ತಿನ್ನೋದನ್ನ ಬಿಟ್ಬಿಡ್ತಾರೆ. ಆದ್ರೆ ನಾವು ಸರಿಯಾದ ಸಮಯದಲ್ಲಿ ಅದನ್ನ ಸೇವನೆ ಮಾಡೋದ್ರಿಂದ ಅದರ ಇಫೆಕ್ಟ್ ಅನ್ನ ನಾವು ಪಡೆದುಕೊಳ್ಬಹುದು. ಮತ್ತೆ ಗರ್ಭಿಣಿಯರು ಮತ್ತೆ ಅಲರ್ಜಿ ಇರೋರು, ಇದರಲ್ಲಿ ಲೇಟೆಕ್ಸ್ ಅಂತ ಒಂದು ವಸ್ತುದ ಹೆಸರು ಹೇಳಿದಿಲ್ಲ, ಅದು ಕೆಲವರಿಗೆ ಅಲರ್ಜಿ ಆಗುತ್ತೆ. ಅವರು ಅದನ್ನ ಮೊದ್ಲು ಅಂತವ್ರು ಅಲರ್ಜಿ ಆಗೋರು ಇದನ್ನ ತಿನ್ಬಾರ್ದು. ಮತ್ತೆ ಮಧುಮೇಹ ಔಷಧಿಯನ್ನು ಯಾರು ತಗೋತಿರ್ತಾರಲ್ಲ ಅವರು ಹಿತಮಿತವಾಗಿ ತಿನ್ಬೇಕು. ತಿನ್ಬಾರ್ದು ಅಂತಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ತಿನ್ಬೇಕು ಅಂತ ಇಲ್ಲಿ ತಿಳಿಸಿದ್ದಾರೆ. ಇಷ್ಟು ನನ್ನ ಧ್ಯಾನ ಹಂಚಿಕೆಗೆ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಧನ್ಯವಾದಗಳು.
ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು.